ಈ ಜಾಗದಲ್ಲಿ ಖೈದಿಗಳ ಸಂಬಂಧಿಕರು ಬಂದ್ರೆ ಖೈದಿಗಳನ್ನ ಮೀಟ್ ಆಗ್ತಿದ್ರು. ವಾಚ್ ಟವರ್ ಅಂತ ಹೇಳ್ತೀವಿ ನೋಡಿ, ಇಲ್ಲಿ ನಿಂತ್ಕೊಂಡು ಸುತ್ತ ಇರುವಂತಹ ಕಾರಾಗೃಹವನ್ನ ವೀಕ್ಷಣೆ ಮಾಡ್ತಾ ಇದ್ರು. ಯಾವ್ದಾದ್ರು ಪನಿಷ್ಮೆಂಟ್ ಆಗಿದ್ರೆ ಅವ್ರನ್ನ ಇಲ್ಲಿ ಹಾಕಿರ್ತಿದ್ರು. ಅವ್ರಿಗೆ ಮಲಗೋದಕ್ಕೆ ಇರುವ ಜಾಗ ಇದಾಗಿತ್ತು ನೋಡಿ. ದಿಂಬು ಸಿಮೆಂಟ್ ಅಲ್ಲೇ ದಿಂಬು ಕೂಡ ಆಗಿರ್ತಿತ್ತು. 1867 ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ವರ್ಷದ ಹಳೆಯದಾದಂತಹ ಒಂದು ಕಾರಾಗೃಹ ಇದು ಅಂತ. ಈ ಬ್ಯಾರಕ್ ನಲ್ಲಿ ಟೋಟಲ್ ಆಗಿ 100 ಜನ ಖೈದಿಗಳನ್ನ ಇಡ್ತಾ ಇದ್ರು. ಈ ಟೆಕ್ಸ್ಚರ್ ನ ನೀವು ನೋಡಿದ್ರೆ ಅರ್ಥ ಮಾಡ್ಕೋಬಹುದು, ಆ ಬೋರ್ಡ್ ನ ನೋಡಿದ್ರೆ ನೀವು ಅರ್ಥ ಮಾಡ್ಕೋಬಹುದು ಇದು ಎಷ್ಟು ವರ್ಷದ ಹಳೆಯದಾದಂತಹ ಒಂದು ಬ್ಯಾರಕ್ ಅಂತ. ಅವರು ಯಾವ ತರ ಇಲ್ಲಿ ಇರ್ತಿದ್ರು ಅನ್ನುವಂತಹ ಒಂದು ಸ್ಥಿರ ಚಿತ್ರಣವನ್ನ ಇಲ್ಲಿ ನಾವು ನೋಡ್ಬೋದಾಗಿದೆ. ಇಲ್ಲಿ ಸೆರೆಮನೆ ವಾಸದಲ್ಲಿ ಹಾಕ್ತಿದ್ರು. ತದನಂತರ ಅವನು ಹೀನಿಯಸ್ ಕ್ರೈಮ್ ಅಥವಾ ಜೀವಾವಧಿ ಶಿಕ್ಷೆ ಇದ್ರು ಅದನ್ನು ಕೂಡ ಅವನು ಅನುಭವಿಸಿದ, ಅಥವಾ ಮರಣದಂಡನೆ ಇತ್ತು ಅಂದ್ರೆ ಅವನಿಗೆ ಮರಣದಂಡನೆ ಕೂಡ ಇಲ್ಲೇ ವಿಧಿಸ್ತಾ ಇದ್ರು. ಇದು ವಿಶ್ರಾಂತಿ ಕೊಠಡಿ. ಅವ್ರನ್ನ ವಿಶ್ರಾಂತಿ ಕೊಠಡಿಗೆ ಶಿಫ್ಟ್ ಮಾಡ್ತಾ ಇದ್ರು. ಒಂದ್ಸಲ ಜೈಲಿಗೆ ಬಂದ್ಮೇಲೆ, ಅದರಲ್ಲೂ ಹೀನಿಯಸ್ ಕ್ರೈಮ್ ಮಾಡಿದ್ಮೇಲೆ ಅವನೇನಾದ್ರೂ ಮರಣ ದಂಡನೆಗೆ ಒಳಪಟ್ರೆ ಅವನ ಜೀವನ ಅಂತ್ಯವಾಗ್ತಿದ್ದಂತಹ ಜಾಗ ಇದು. ಸ್ನೇಹಿತರೆ ನಮಸ್ಕಾರ. ನೋಡಿ, ಬೆಂಗಳೂರು ಒಂದಾನೊಂದು ಕಾಲದಲ್ಲಿ ಆಗಿದ್ದಂತಹ ಕಾರಾಗೃಹದ ಮುಂದ್ಗಡೆ ಇವತ್ತು ನಾವಿದೀವಿ. ನೋಡಿ, ನನ್ನ ಹಿಂದೆ ನೀವೇನ್ ನೋಡ್ತಿದ್ದೀರಾ, ಇದು ಫ್ರೀಡಂ ಪಾರ್ಕ್ ಈಗ ಆಗಿರೋದು. ಆದ್ರೆ ಪರಪ್ಪನ ಅಗ್ರಹಾರಕ್ಕಿಂತ ಮುಂಚೆ ಇದು ಬೆಂಗಳೂರಿನ ಸೆಂಟ್ರಲ್ ಜೈಲ್ ಆಗಿತ್ತು. ಇಲ್ಲಿ ಎಲ್ಲಾ ರೀತಿಯಾದಂತಹ ಖೈದಿಗಳು, ಯಾರೇ ಎಂತಹ ದೊಡ್ಡ ಖೈದಿಗಳು, ಪೊಲಿಟಿಷಿಯನ್ಸ್ ಯಾರೇ ಇದ್ರು ಕೂಡ ಅವರನ್ನ ತಂದು ಈ ಜೈಲಿಗೆ ಹಾಕ್ತಾ ಇದ್ರು. ಸೊ ನೋಡಿ, ಇವತ್ತು ನಾವು ಈ ಫ್ರೀಡಂ ಪಾರ್ಕ್ ನ ಮುಂದ್ಗಡೆ ಇದೀವಿ. ಈ ಕಡೆಯಿಂದ ಇದ್ರ ಹಿಂದ್ಗಡೆಯಿಂದ ಹೋದ್ರೆ ನಮ್ಗೆ ಆಲ್ಮೋಸ್ಟ್ 90% ಆಗಿರುವಂತಹ ಜೈಲು ಹೇಗಿದೆಯೋ ಹಾಗೆ ನಮ್ಗೆ ನೋಡಕ್ ಸಿಗುತ್ತೆ. ಅದೆಲ್ಲವನ್ನ ನಿಮ್ಗೆ ತೋರಿಸ್ತೀನಿ. ಹ್ಯಾಂಗ್ ಮಾಡ್ತಿದ್ದಂತಹ ಜಾಗ, ಮರಣದಂಡನೆಗೆ ಗುರಿ ಹಾಕ್ಸಿದಂತಹ ಜಾಗ, ಮತ್ತೆ ಖೈದಿಗಳನ್ನ ಎಲ್ಲಿ ಇಡ್ತಾ ಇದ್ರು, ಅವರಿಗೆ ಮಲಗುವ ವ್ಯವಸ್ಥೆ ಹೇಗಿತ್ತು, ಟಾಯ್ಲೆಟ್ ವ್ಯವಸ್ಥೆಗಳು ಹೇಗಿತ್ತು, ಎಲ್ಲವೂ ಕೂಡ ನಾವು ಇವತ್ತು ನೋಡ್ಬೋದು. ನೀವು ಕೂಡ ಇಲ್ಲಿ ಬಂದು ನೋಡ್ಬೋದು. ಯಾವುದೇ ರೀತಿಯಾದಂತಹ ಚಾರ್ಜಸ್ ಇರೋದಿಲ್ಲ. ಸೊ ಬನ್ನಿ, ಇವತ್ತು ನಿಮಗೆ ನಾನು ಬೆಂಗಳೂರಿನ ಕೇಂದ್ರ ಕಾರಾಗೃಹವನ್ನ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ನೀವ್ ಇವಾಗ ಏನ್ ನೋಡ್ತಿದ್ದೀರಾ, ಇದು ಸೆಂಟ್ರಲ್ ಜೈಲ್, ಬೆಂಗಳೂರಿನ ಕೇಂದ್ರ ಕಾರಾಗೃಹ. ಈಗ ಏನ್ ನೋಡ್ತಿದ್ದೀರಾ, ನಾವಿರುವಂತಹ ಜಾಗ ಏನಿದೆ ಇದು ಸಮಾನಾಂತರ ಗೋಡೆ ಅಂತಂದ್ರೆ ಇದನ್ನ ವಾಚ್ ಟವರ್ ಅಂತ ಹೇಳ್ತೀವಿ. ನೋಡಿ, ಮೇಲೆ ಟವರ್ ಏನ್ ಕಾಣಿಸ್ತಾ ಇದೆ, ಇಲ್ಲಿ ನಿಂತ್ಕೊಂಡು ಸುತ್ತ ಇರುವಂತಹ ಕಾರಾಗೃಹವನ್ನ ವೀಕ್ಷಣೆ ಮಾಡ್ತಾ ಇದ್ರು. ಅಂದ್ರೆ ಯಾವ್ದಾದ್ರು ಖೈದಿಗಳು ತಪ್ಸ್ಕೊಂಡು ಓಡೋಗ್ತಿದ್ದಾರಾ ಅಥವಾ ಎಲ್ಲ ಸರಿಯಾಗಿ ನಡೀತಾ ಇದೆಯಾ ಅನ್ನುವಂಥದ್ದನ್ನ ಮೇಲೆ ಅಲ್ಲಿ ಸೆಕ್ಯೂರಿಟಿಗಳು ನಿಂತ್ಕೊಂಡು ನೋಡ್ತಾ ಇದ್ರು. ಇದು ಈಗ ಪ್ರಸ್ತುತ ಕೇಂದ್ರ ಕಾರಾಗೃಹ ಏನಾಗಿದೆ ಅಂತಂದ್ರೆ ಫ್ರೀಡಂ ಪಾರ್ಕ್ ಆಗಿದೆ. ಚಳುವಳಿಗಳು, ಹೋರಾಟಗಳು ಏನೇ ಮಾಡಿದ್ರು ಕೂಡ ಈಗ ನೀವು ಇಲ್ಲಿ ಬಂದು ಮಾಡಬಹುದು. ಆದ್ರೆ ಮುಂಚೆ ಇದು ಬೆಂಗಳೂರಿನ ಅತ್ಯಂತ ದೊಡ್ಡ ಕೇಂದ್ರ ಕಾರಾಗೃಹ. ಈಗ ಅದು ಏನಾಗಿದೆ ಅಂತಂದ್ರೆ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದೆ. ನೋಡಿ, ಆಗಿನ ಕಾಲದಲ್ಲಿ ಇರುವಂತಹ ಪೊಲೀಸರು ಹೇಗಿರ್ತಿದ್ರು ಅಂದ್ರೆ ಚಡ್ಡಿ ಹಾಕೊಂಡಿರ್ತಿದ್ರು. ಅವರಿಗೆ ಬೆಲ್ಟ್ ನೋಡಿ, ಇನ್ಶರ್ಟ್ ಅನ್ನೋದು ಇರ್ತಿರ್ಲಿಲ್ಲ, ಕೈಯಲ್ಲಿ ಗನ್ ಇರ್ತಿತ್ತು. ನೋಡಿ, ತಲೆ ಮೇಲೆ ಒಂದು ಪೇಟ ಇರ್ತಿತ್ತು. ಈಗೆಲ್ಲ ಕ್ಯಾಪ್ಸ್ ಬಂದಿದೆ. ಸೊ ಈ ತರ ವ್ಯಕ್ತಿ ಮೇಲೆ ಒಂದಿಷ್ಟು ಜನರನ್ನ ನೇಮಿಸಿರ್ತಿದ್ರು. ಅವರು ಅಲ್ಲಿ ನಿಂತ್ಕೊಂಡು ಎಲ್ಲಾ ಕಡೆ ನೋಡ್ತಾ ಇದ್ರು. ನೋಡಿ, ಇದನ್ನ ಹೋಗೋದಕ್ಕೆ ಜಾಗ ಹೆಂಗಿದೆ ಅಂತ ನೋಡಿ. ಈಗ ಪ್ರಸ್ತುತ ಗೇಟ್ ಎಲ್ಲ ಲಾಕ್ ಆಗಿದೆ, ನೀವು ಒಳಗಡೆ ಹೋಗಕ್ಕಾಗಲ್ಲ. ನೋಡಿ, ಇಲ್ಲೆಲ್ಲ ಮೆಟ್ಲುಗಳಿದೆ. ಈ ಮೆಟ್ಲನ್ನ ಹತ್ಕೊಂಡು ಮೇಲೆ ಇರುವಂತಹ ಟವರ್ಗೆ ಹೋಗ್ಬೇಕಾಗಿತ್ತು. ಅದನ್ನ ಬಿಟ್ರೆ ಇದ್ರದ್ದು ಬೇರೆ ಯಾವ್ದು ಯೂಸ್ ಇಲ್ಲ. ಅಂದ್ರೆ ಕೊಠಡಿ ಈ ತರ ಏನು ಇಲ್ಲ. ಸೊ ಇದು ಬಂದು ಈಗ ಸ್ಟ್ಯಾಚು. ಆಗಿನ ಕಾಲದಲ್ಲಿ ಯಾವ ರೀತಿ ಒಬ್ಬ ವ್ಯಕ್ತಿ ಇರ್ತಿದ್ದ ಅಂತ ಈ ಸ್ಟ್ಯಾಚುನ ನಾವು ನೋಡಿ ಕಂಡಿಡ್ಕೋಬಹುದು. ಅದು ಬಿಟ್ರೆ ನಿಮಗೆ ಏನು ಅಂತಂದ್ರೆ ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ನೋಡಿ, ಅಲ್ಲಿ ಸೂಚನಾ ಫಲಕಗಳನ್ನ ಹಾಕಿದ್ದಾರೆ. ಈ ಕೇಂದ್ರ ಕಾರಾಗೃಹದಲ್ಲಿ ಎಲ್ಲೆಲ್ಲಿ ಏನೇನ್ ಇತ್ತು, ಇದರ ಇತಿಹಾಸವನ್ನ ಎಲ್ಲವನ್ನ ಕೂಡ ನಾವು ನೋಡ್ಬೋದಾಗಿತ್ತು. ಹೀಗೆ ಹೋದ್ರೆ ಬ್ಯಾರಕ್ಗಳು ಸಿಗುತ್ತೆ ನಮ್ಗೆ. ನೋಡಿ, ಈಗ ಸ್ಟ್ರೈಟ್ ಆಗಿ ಹೋದ್ರೆ ಬ್ಯಾರಕ್ಗಳು ಅಂದ್ರೆ ಖೈದಿಗಳನ್ನ ಇಡ್ತಿದ್ರಲ್ವಾ, ಆ ಬ್ಯಾರಕ್ಗಳು ಸಿಗುತ್ತೆ. ಆಮೇಲೆ ರೈಟ್ ಸೈಡ್ ಅಲ್ಲಿ ಹೋದ್ರೆ ನಮ್ಗೆ ಬುಕ್ ಮ್ಯೂಸಿಯಂ ಸಿಗುತ್ತೆ. ವಾಚ್ ಟವರ್, ಈಗ ನಾವು ನೋಡ್ತಿರುವಂತದ್ದು ವಾಚ್ ಟವರ್. ಆಮೇಲೆ ಈಗ ಮಕ್ಕಳ ಆಟದ ಆವರಣ. ಇದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಪಾರ್ಕ್ ಆಗೋದಕ್ಕಿಂತ ಮುಂಚೆ ಇದು ಕೇಂದ್ರ ಕಾರಾಗೃಹ ಆಗಿತ್ತು. ಈಗ ಇದನ್ನ ಪಾರ್ಕ್ ಮಾಡಿದ್ದಾರೆ. ಸೊ ಹಾಗಾಗಿ ಮಕ್ಕಳ ಆಟದ ಆವರಣ ಕೂಡ ಆ ಕಡೆ ಮಾಡಿದ್ದಾರೆ. ಸೊ ಅದಾದ ನಂತರ ಇಲ್ಲಿರುವಂತದ್ದು ಜನರಂಗಳ ಪೀಪಲ್ ಸ್ಪೋರ್ಟ್ ಅಂತ ಒಂದಿದೆ, ಅದು ಆ ಕಡೆ ಇದೆ. ಈಗ ನಾವಿರುವಂತದ್ದು ವಾಚ್ ಟವರ್ ಹತ್ರ. ಸೊ ಬನ್ನಿ, ನಾವು ಮೇನ್ ಬ್ಯಾರಕ್ ನ ಸೆಲ್ ನಲ್ಲಿ ಎಂಟರ್ ಆಗೋಣ. ಅಂದ್ರೆ ಮುಂಚೆ ಇರುವಂತಹ ಖೈದಿಗಳಿಗೆ
ಇಲ್ಲಿ ಅವರನ್ನ ಕೂಡಿ ಹಾಕ್ತಿದ್ರು. ಯಾವ್ದಾದ್ರೂ ಪನಿಷ್ಮೆಂಟ್ ಆಗಿದ್ರೆ ಅವ್ರನ್ನ ಇಲ್ಲಿ ಹಾಕಿರ್ತಿದ್ರು. ಅವ್ರಿಗೆ ಮಲಗೋದಕ್ಕೆ ಇರುವಂತಹ ಜಾಗ ಇದಾಗಿತ್ತು. ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಬ್ಯಾರಕ್ ಫಾರ್ 100 ಪ್ರಿಸ್ನರ್ಸ್ ಅಂದ್ರೆ ಖೈದಿಗಳಿಗೆ. ಇಲ್ಲಿ ಸಾಕಷ್ಟು ಬ್ಯಾರಕ್ ಗಳಿದೆ ಅಂದ್ರೆ ABCDEFGH ಆ ತರ ಬ್ಯಾರಕ್ ಗಳನ್ನ ತುಂಬಾ ಡಿಫ್ರೆನ್ಸ್ ಮಾಡಿದ್ದಾರೆ. ಸೊ ಈಗ ನಾವಿರುವಂತದ್ದು ಬ್ಯಾರಕ್ ಹತ್ರ ಇದೀವಿ. ನೋಡಿ ಈಗ ನಾವು ಬೆಡ್ ಅದು ಇದು ಎಲ್ಲ ನೋಡ್ತೀವಿ. ಆಗಿನ ಕಾಲದಲ್ಲಿ ಬೆಡ್ ಗಿಡ್ ಏನ್ ಇರ್ತಿರ್ಲಿಲ್ಲ. ನೋಡಿ ಈ ತರ ಸಿಮೆಂಟ್ ಮಾಡಿರುವಂತಹ ಜಾಗಗಳು, ದಿಂಬ್ ಕೂಡ ಇರ್ತಿರ್ಲಿಲ್ಲ. ನೋಡಿ ದಿಂಬು ಸಿಮೆಂಟ್ ಅಲ್ಲೇ ದಿಂಬ್ ಕೂಡ ಆಗಿರ್ತಿತ್ತು. ನೆಲ ಕೂಡ ಟೈಲ್ಸ್ ಇಲ್ಲ, ಮಣ್ಣಿಲ್ಲ, ಏನಿಲ್ಲ. ಇದನ್ನ ಜಲ್ಲಿ ಕಲ್ಲನ್ನ ಹಾಕಿ ಬಿಟ್ಟಿದ್ದಾರೆ. ಇದು ನೋಡ್ತಾ ಇರ್ಬೋದು ನೀವು, ತುಂಬಾ ಅತ್ಯಂತ ಹಳೆಯದಾದ 1867 ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ವರ್ಷದ ಹಳೆಯದಾದಂತಹ ಒಂದು ಕಾರಾಗೃಹ ಇದು ಅಂತ. ನೋಡಿ ಗಾಳಿ ಬೆಳಕು ಮಾತ್ರ ಬರೋದಕ್ಕೆ ಮೇಲೆ ಮೇ ಬಿ ರೂಫ್ ಟಾಪ್ ಇತ್ತು ಅನ್ಸುತ್ತೆ. ಈಗ ದಿನದಿಂದ ಇದು ಮುಚ್ಚೋಗಿದೆ. ಹಾಗೆ ಗಾಳಿ ಬೆಳಕು ಬರೋದಕ್ಕೆ ಇಲ್ಲಿ ಚಿಕ್ಕದಾದಂತಹ ಒಂದು ವಿಂಡೋ ಕೂಡ ಇದೆ. ಸೊ ಇಲ್ಲಿ ಈ ಬ್ಯಾರಕ್ ನಲ್ಲಿ ಟೋಟಲ್ ಆಗಿ 100 ಜನ ಖೈದಿಗಳನ್ನ ಇಡ್ತಾ ಇದ್ರು ಅನ್ನುವಂಥದ್ದನ್ನ ಅಲ್ಲಿ ಸ್ಪಷ್ಟವಾಗಿ ಅವರು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ತುಂಬಾ ಹೀನಸ್ ಕ್ರೈಮ್ ಅನ್ನ ಮಾಡಿರುವಂತಹ ಖೈದಿಗಳನ್ನ ಮೇ ಬಿ ಇಲ್ಲಿ ಇಡ್ತಿರ್ಲಿಲ್ಲ ಅನ್ಸುತ್ತೆ. ಯಾಕೆ ಅಂತಂದ್ರೆ 100 ಜನ ಖೈದಿಗಳು ಅಂತಂದ್ರೆ ಸಣ್ಣ ಪುಟ್ಟ ಖೈದಿಗಳನ್ನ ಇಲ್ಲಿ ಮೇ ಬಿ ಇಡ್ತಿರ್ಬಹುದು. ಬಟ್ ದೊಡ್ಡ ದೊಡ್ಡ ಖೈದಿಗಳನ್ನ ಅಫ್ಕೋರ್ಸ್ ಚಿಕ್ಕ ಚಿಕ್ಕ ಬ್ಯಾರಕ್ ಗಳಲ್ಲಿ, ಚಿಕ್ಕ ಚಿಕ್ಕ ಸೆಲ್ಗಳಲ್ಲಿ ಇರ್ತಿದ್ರು. ಮೇ ಬಿ ಅದ್ರದ್ದು ಕೂಡ ಇಲ್ಲಿ ವ್ಯವಸ್ಥೆ ಇರುತ್ತೆ, ಅದನ್ನು ಕೂಡ ನೋಡೋಣ. ಈಗ ನಾವು ಈ ಬ್ಯಾರಕ್ ನ ನೋಡಿದ್ದಾಯ್ತು. ಈಗ ಬ್ಯಾರಕ್ F ಈ ತರ ರೌಂಡ್ಗೆ ಇಲ್ಲಿ ಬ್ಯಾರಕ್ ಗಳನ್ನ ಹಾಕಿದ್ದಾರೆ. ಸೊ ಈಗ ನೋಡಿ ನಾವು ಬ್ಯಾರಕ್ F ಹತ್ರ ಮುಂದೆ ಬಂದಿದೀವಿ. ಅಂದ್ರೆ ಈಚ್ ಬ್ಯಾರಕ್, ಒಂದೊಂದು ಬ್ಯಾರಕ್ ನಲ್ಲೂ ಕೂಡ 100 ಜನ ಖೈದಿಗಳನ್ನ ಇರಿಸುವಂತಹ ವ್ಯವಸ್ಥೆ ಇಲ್ಲಿ ಮಾಡಿದ್ದಾರೆ. ನೋಡಿ ಇದು ಬ್ಯಾರಕ್ F. ಮೇ ಬಿ ಎಲ್ಲಾ ಬ್ಯಾರಕ್ಗಳು ಕೂಡ ಒಂದೇ ತರ ಇರುತ್ತೆ. ಯಾಕೆ ಅಂತಂದ್ರೆ ಇದನ್ನ ಮೇ ಬಿ ಓನ್ಲಿ ಫಾರ್ ಮಲಗೋದಕ್ಕೆ ಮಾತ್ರ ಇದನ್ನ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ನಾವು ಈ ಬೆಡ್ಗಳನ್ನ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಈಗ ಆ ಬ್ಯಾರಕ್ ಎಷ್ಟು ನೀಟಾಗಿತ್ತೋ ಅಷ್ಟು ನೀಟಾಗಿಲ್ಲ. ಆಕ್ಚುಲಿ ಇದ್ರಲ್ಲೆಲ್ಲ ಫುಲ್ ಸ್ವಲ್ಪ ಇದಾಗಿ ಹೋಗ್ಬಿಟ್ಟಿದೆ. ಯಾವುದೇ ಟೈಲ್ಸ್ ಆಗ್ಲಿ ಅಥವಾ ಜಲ್ಲಿ ಕಲ್ಲಾಗ್ಲಿ ಮತ್ತು ಬೆಡ್ಗಳು ಇದ್ರಲ್ಲಿ ಇಲ್ಲ. ತುಂಬಾ ವರ್ಷ ಆಗಿರೋದ್ರಿಂದ ನೀವು ನೋಡ್ತಾ ಇರ್ಬೋದು. ಇಲ್ಲಿರುವಂತಹ ಬ್ಯಾರಕ್ 4, ಅದ್ರ ಕೆಳಗಡೆ ಬ್ಯಾರಕ್ ಫಾರ್ 100 ಪ್ರಿಸ್ನರ್ಸ್ ಅಂತ ಹಾಕಿದ್ದಾರೆ. ಈ ಟೆಕ್ಸ್ಚರ್ ನ ನೀವು ನೋಡಿದ್ರೇನೆ ಅರ್ಥ ಮಾಡ್ಕೋಬಹುದು. ಆ ಬೋರ್ಡ್ ನ ನೋಡಿದ್ರೇನೆ ನೀವು ಅರ್ಥ ಮಾಡ್ಕೋಬಹುದು ಇದು ಎಷ್ಟು ವರ್ಷದ ಹಳೆಯದಾದಂತಹ ಒಂದು ಬ್ಯಾರಕ್ ಅಂತ. ಸಖತ್ ಸಾಲಿಡ್ ಆಗಿದೆ. ಮತ್ತೆ ಒಂದು ಗೋಡೆ 2 ರಿಂದ 3 ಅಡಿ ಇದೆ ಅಂತ ಹೇಳ್ಬೋದು. ಅಷ್ಟು ದಪ್ಪವಾಗಿರುವಂತಹ ಗೋಡೆ ಅಂತ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಕೇಂದ್ರ ಕಾರಾಗೃಹದ ಒಂದು ಇಂಟರ್ನಲ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂತ. 100 ಅಲ್ಲ, ಇನ್ನು 200 ವರ್ಷ ಹೋದ್ರೂ ಕೂಡ ಇದರ ಒಂದು ಸಾಲಿಡ್ ಸ್ಟ್ರಾಂಗ್ ಅಂತ ಏನ್ ಹೇಳ್ತೀವಿ ಅದು ಮೇ ಬಿ ಹೋಗಲ್ಲ ಅನ್ಸುತ್ತೆ. ನೋಡಿ ಸೆಂಟ್ರಲ್ಲಿ ಅಲ್ಲಲ್ಲಿ ಈ ತರ ಒಂದು ಪೈಪ್ ಮಾಡಿದ್ದಾರೆ. ಮೇ ಬಿ ಅದು ಬಂದು ಮೇ ಬಿ ಸಮ್ ವಾಟರ್ ಸಪ್ಲೈಗೆ ಇರಬಹುದು. ಏನಾದ್ರೂ ಅವ್ರಿಗೆ ನೀರಿನ ವ್ಯವಸ್ಥೆನ ಇಲ್ಲಿ ಮಾಡಿರಬಹುದು. ಸೊ ಸ್ಟ್ರಕ್ಚರ್ ಮತ್ತೆ ಸ್ಟೈಲ್ ಬಂದು ಎಲ್ಲಾ ಬ್ಯಾರಕ್ ನದ್ದು ಸೇಮ್ ಆಗಿದೆ. ಈ ಬ್ಯಾರಕ್ ನಲ್ಲೂ ಕೂಡ ಈಗ ಮೇಲ್ಛಾವಣಿ ಇಲ್ಲ, ಮುಂಚೆ ಮೇಲ್ಛಾವಣಿ ಇತ್ತಂತೆ. ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು ಇಲ್ಲಿಂದ ಸುಮಾರು ಈ ಬ್ಲಾಕ್ಸ್ ನ ತಗೊಂಡ್ರೆ ಹೀಗೆ ಈ ಗೋಡೆಯಿಂದ ಈ ಗೋಡೆಗೆ 1 ಬ್ಲಾಕ್ ಅಂತ ತಗೊಂಡ್ರೆ ಈ ತರದ್ದು 1, 2, 3, 4 ಬ್ಲಾಕ್ಸ್ ಇದೆ. 4 ಬ್ಲಾಕ್ ನಲ್ಲಿ ಸುಮಾರು 100 ಜನ ಖೈದಿಗಳನ್ನ ಇಲ್ಲಿ ಮಲಗುವಂತ ವ್ಯವಸ್ಥೆನ ಮಾಡ್ಲಾಗಿತ್ತಂತೆ. ಈಗ ನಾವು ಬ್ಯಾರಕ್ E ಮತ್ತೆ ಬ್ಯಾರಕ್ F ನ ನೋಡಿದ್ವಿ. ಆದ್ರೆ ನಿಮ್ಗೆ ಒಂದು ಪ್ರಾಪರ್ ಆಗಿರುವಂತ ಬ್ಯಾರಕ್ ವಿತ್ ಗೇಟ್ ತೋರಿಸ್ತೀವಿ. ನೋಡಿ ಇಲ್ಲಿ ಸೆಲ್ ಯಾರ್ಡ್ ಅಂತ ಇದೆ. ನೋಡಿ ಇದು ಪ್ರಾಪರ್ ಆಗಿ ಹಾಗೆ ಇದೆ. ಮೇಲೆ ಮೇಲ್ಛಾವಣಿ ಇದೆ, ಅದನ್ನ ಹೆಂಚಿಂದ ಕವರ್ ಮಾಡಿದ್ದಾರೆ. ಮುಂದೆ ಇರುವಂತ ಗೇಟ್ ಕೂಡ ಇದೆ. ಆದ್ರೆ ಇದು ಬಂದು ಸ್ಲೀಪಿಂಗ್ ಯಾರ್ಡ್ ಅಲ್ಲ, ಇದನ್ನ ಖೈದಿಗಳನ್ನ ಬಂದಿಖಾನೆ ಮಾಡುವಂತಹ ಒಂದು ಸೆಲ್ ಯಾರ್ಡ್ ಇದು. ಸೊ ನೀವು ನೋಡಬಹುದು ಇಲ್ಲಿ ಸೆಲ್ ಯಾರ್ಡ್ ಅನ್ನುವಂತಹ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ. ನೋಡಿ ಇಲ್ಲಿ ಯಾವ್ಯಾವ ತರ ಇರ್ತಿದ್ರು ಅಂತ ಮರುಚಿತ್ರಣ ಮೂಲಕ ಇಲ್ಲಿ ನಮ್ಮನ್ನ ಕೊಟ್ಟಿದ್ದಾರೆ. ನೋಡಿ ಖೈದಿಗಳ ನಂಬರ್ ಅಂದ್ರೆ ಅವರ ಶರ್ಟ್ ಮೇಲೆ ನಂಬರ್ ಹಾಕಿ ಅವರು ಯಾವ ತರ ಇಲ್ಲಿ ಇರ್ತಿದ್ರು ಅನ್ನುವಂತಹ ಒಂದು ಸ್ಥಿರ ಚಿತ್ರಣವನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ನೋಡಿ ಇಲ್ಲಿ ನಿಮ್ಗೆ ಕಾಣಿಸುತ್ತೆ ಇಲ್ಲಿ ಇರುವಂತಹ ಖೈದಿಗಳ ಜೀವನ ಹೇಗ್ ನಡೀತಾ ಇತ್ತು, ಅವ್ರು ಯಾವ ರೀತಿ ಮಲಗ್ತಾ ಇದ್ರು. ಅಂದ್ರೆ ಅವ್ರಿಗೆ ಮೇ ಬಿ ನಿಗದಿತ ಸಮಯ ಇರ್ತಿತ್ತು ಅನ್ಸುತ್ತೆ. ಹಾಗಾಗಿ ನೀವು ಎಲ್ಲಾ ಸೆಲ್ಗಳನ್ನ ಬಾಗಿಲು ನೋಡ್ಬೋದು. ಸೊ ಇದನ್ನ ಬಂದು ಅವ್ರು ಇಲ್ಲಿ ಸೆಂಟ್ರಲ್ ನಿಂತ್ಕೊಂಡು ಮಾತಾಡ್ಬೇಕು ಅಂದ್ರೆ ನಿಗದಿತ ಸಮಯದಲ್ಲಿ ಮೇ ಬಿ ಬಿಡ್ತಾ ಇದ್ರು. ಅವರು ಮಾತಾಡೋದಾಗ್ಲಿ, ಹರಟೆ ಹೊಡೆಯೋದಾಗ್ಲಿ, ಅಥವಾ ಏನಾದ್ರು ತಿಂಡಿ ತಿನ್ನೋದಾಗಿರ್ಬೋದು, ಎಲ್ಲವನ್ನ ಕೂಡ ಅವರು ಯಾವ ರೀತಿ ಮಾಡ್ತಿದ್ರು ಅಂತ ನೋಡ್ಬೋದು. ಸೊ ಟೋಟಲ್ ಇಲ್ಲಿ ಒಂದ್ ಸೈಡ್ ಅಲ್ಲಿ 15 ಸೆಲ್ ಇದೆ, ಇನ್ನೊಂದ್ ಸೈಡ್ ಅಲ್ಲಿ 15 ಸೆಲ್ ಇದೆ. ಸೊ ಟೋಟಲ್ 30 ಸೆಲ್ ನ ಒಂದು ಸೆಲ್ ಯಾರ್ಡ್ ಇದು. ಸೊ ಸಂಪೂರ್ಣವಾಗಿ ಈ ಕೇಂದ್ರ ಕಾರಾಗೃಹದಲ್ಲಿ ಏನೇನ್ ನಡೀತಾ ಇತ್ತು ಅಂದ್ರೆ ಒಂದು ಖೈದಿಗನ್ನ ಕರ್ಕೊಂಡ್ ಬಂದ್ರೆ ಅವನನ್ನ ಇಲ್ಲಿ ಸೆರೆಮನೆ ವಾಸದಲ್ಲಿ ಹಾಕ್ತಿದ್ರು. ತದನಂತರ ಅವನು ಹೀನಿಯಸ್ ಕ್ರೈಮ್ ಅಥವಾ ಜೀವಾವಧಿ ಶಿಕ್ಷೆ ಇದ್ರು ಅದನ್ನು ಕೂಡ ಅವನು ಅನುಭವಿಸಿದ. ಅಥವಾ ಮರಣದಂಡನೆ ಇತ್ತು ಅಂದ್ರೆ ಅವನಿಗೆ ಮರಣದಂಡನೆ ಕೂಡ ಇಲ್ಲೇ ವಿಧಿಸ್ತಾ ಇದ್ರು. ಅದು ಕೂಡ ಬ್ಯಾಕ್ ಸೆಕ್ಷನ್ ಅಲ್ಲಿ ಮರಣದಂಡನೆ ಇದೆ. ಆದ್ರೆ ಈ ಯಾರ್ಡ್ ನ ಈ ಸೆಲ್ ನ ಮುಂದ್ಗಡೆ ಇಲ್ಲಿ ಏನೇನ್ ಮಾಡ್ತಿದ್ರು, ಯಾವ ರೀತಿ ಇತ್ತು ಅನ್ನೋದನ್ನ ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಕೇಂದ್ರ ಕಾರಾಗೃಹವನ್ನ 1867ರಲ್ಲಿ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ.
ಜೊತೆಗೆ ಈ ಪ್ರಿಸನರ್ಸ್ಗೆ ಇಲ್ಲಿ ಏನೇನಿತ್ತು ಅಂದ್ರೆ ಯಾವ್ಯಾವ ರೀತಿ ಖೈದಿಗಳು ಇರ್ತಿದ್ರು ಅಂತಂದ್ರೆ ನಾರ್ಮಲ್ ಖೈದಿ ಇರಲಿ ಅಥವಾ VIP ಖೈದಿ ಇರಲಿ ಅಥವಾ ಪೊಲಿಟಿಷಿಯನ್ ಆರ್ ಕ್ರಿಮಿನಲ್ ಖೈದಿ ಇರಲಿ, ಯಾರೇ ಇದ್ರು ಕೂಡ ಅವ್ರನ್ನ ಇಲ್ಲಿ ತಂದು ಹಾಕ್ತಿದ್ರು. ಜೊತೆಗೆ ಈ ಒಂದು ಕೇಂದ್ರ ಕಾರಾಗೃಹದಲ್ಲಿ ಓಪನ್ ಟಾಯ್ಲೆಟ್ ಮತ್ತೆ ಸ್ಲೀಪಿಂಗ್ ಸ್ಪೇಸ್ ಎರಡೂ ಕೂಡ ಈ ಸೆಲ್ ನ ಯಾರ್ಡ್ ಅಲ್ಲಿ ಇರೋದನ್ನ ನಾವು ಗಮನಿಸಬಹುದು. ಅದನ್ನ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಕೂಡ ಹಾಕಿದ್ದಾರೆ. ನೋಡಿ, ಈ ಜಾಗದಲ್ಲಿ ಖೈದಿಗಳ ಸಂಬಂಧಿಕರು ಬಂದ್ರೆ ಖೈದಿಗಳನ್ನ ಮೀಟ್ ಆಗ್ತಿದ್ರು. ಅಂದ್ರೆ ಆ ಸೆಲ್ ನ ಖೈದಿಗಳು ಕೂಡ ಇಲ್ಲಿ ಬಂದು ಮೀಟ್ ಆಗ್ತಿದ್ರು. ಜೊತೆಗೆ ಈ ಸೆಲ್ ನಲ್ಲಿರುವಂತಹ ಖೈದಿಗಳಿಗೆ ಅನಾರೋಗ್ಯವಾದ್ರೆ ಅವರಿಗೆ ಆಸ್ಪತ್ರೆ ಅಥವಾ ಚಿಕಿತ್ಸೆ ನೀಡುವ ಸಲುವಾಗಿ ಈ ಕಾರಾಗೃಹದಲ್ಲಿ ಒಂದು ಹಾಸ್ಪಿಟಲ್ ಕೂಡ ಇತ್ತು. ನೋಡಿ, ಈಗ ನಾವು ನೋಡ್ತಾ ಇದೀವಲ್ಲ, ಇದು ಹಾಸ್ಪಿಟಲ್ ಬ್ಲಾಕ್. ಕಂಪ್ಲೀಟ್ ಆಗಿ ಇಲ್ಲಿ ಖೈದಿಗಳಿಗೆ ಮಾತ್ರ ಚಿಕಿತ್ಸೆಯನ್ನ ನೀಡಲಾಗಿದೆ. ನೋಡಿ, ಒಳಗಡೆ ನಿಮ್ಗೆ ಒಂದು ಮೇನ್ ಡೋರ್ ಇದೆ. ಈ ಮೇನ್ ಡೋರ್ ಈಗ ಲಾಕ್ ಆಗಿದೆ, ಸೊ ಹಾಗಾಗಿ ನಾವು ನೋಡೋದಕ್ಕಾಗೋದಿಲ್ಲ. ಮೇ ಬಿ ಇದರಲ್ಲಿ ಬೆಡ್, ICU ಅಥವಾ ಇನ್ಯಾವುದಾದ್ರೂ ಹೈ ಎಕ್ವಿಪ್ಮೆಂಟ್ಸ್ ಆಗಿನ ಕಾಲದ್ದು ಇರಬಹುದು. ಆದರೆ ಈಗ ಇಲ್ಲಿಲ್ಲ. ಅದನ್ನ ಬಿಟ್ಟ ನಂತರ ಅವರನ್ನ ವಿಶ್ರಾಂತಿ ಕೊಠಡಿಗೆ ಅವರನ್ನ ಹಾಕ್ಬೇಕು ಅಂತಂದ್ರೆ ನೋಡಿ, ಇದು ವಿಶ್ರಾಂತಿ ಕೊಠಡಿ. ಅವರನ್ನ ವಿಶ್ರಾಂತಿ ಕೊಠಡಿಗೆ ಶಿಫ್ಟ್ ಮಾಡ್ತಾ ಇದ್ರು. ಅದಾದ ನಂತರ ಈ ಕಡೆ ಕೂಡ ಒಂದು ವಿಶ್ರಾಂತಿ ಕೊಠಡಿ ಇದೆ. ಆದ್ರೆ ಮೇನ್ ಹಾಸ್ಪಿಟಲ್ ಅಂತ ನಾವೇನ್ ಹೇಳ್ತಿದ್ವಿ, ಅದು ನೋಡಿ ಮೇನ್ ಹಾಸ್ಪಿಟ್ಲು. ಇಲ್ಲಿರುವಂತಹ ರಾಜಕಾರಣಿ ಖೈದಿಗಳು ಅಥವಾ ಇನ್ಯಾವುದೇ ಹೀನಸ್ ಕ್ರೈಮ್ ಮಾಡಿರುವಂತಹ ಖೈದಿಗಳನ್ನ ವಿಚಾರಣೆ ಮಾಡ್ತಿದ್ದು, ಅವರಿಗೆ ಚಿಕಿತ್ಸೆಯನ್ನ ನೀಡ್ತಿದ್ದಂತಹ ಜಾಗ ಇದಾಗಿತ್ತು. ಫ್ರೀಡಂ ಪಾರ್ಕ್ ಬಂದ್ಬಿಟ್ಟು ಮುಂಚೆ ಇದ್ದಿದ್ ಸೆಂಟ್ರಲ್ ಜೈಲ್. ಸೆಂಟ್ರಲ್ ಜೈಲ್ ಅಂತಂದ್ರೆ ನೀವು ವಿಷ್ಣುವರ್ಧನ್ ಮೂವಿ ಅಥವಾ ನಮ್ ರಾಜ್ಕುಮಾರ್ ಸರ್ ಮೂವಿಯಲ್ಲಿ ನೋಡಿರ್ಬೋದು. ಅದೇ ಈ ಸೆಂಟ್ರಲ್ ಜೈಲ್. 2009ರಲ್ಲಿ ಇದನ್ನ ಸೆಂಟ್ರಲ್ ಜೈಲ್ ಆಗಿದ್ದನ್ನ ಪಾರ್ಕ್ ಆಗಿ ಮಾಡಿದ್ದಾರೆ. ಅಂದ್ರೆ ಇವಾಗೆಲ್ಲ ಕ್ರೈಮು, ಕ್ರಿಮಿನಲ್ಸ್ ಎಲ್ಲ ಜಾಸ್ತಿ ಆಗೋದ್ರಿಂದ ಇಲ್ಲಿ ರೂಮ್ ಸಾಕಾಗಿಲ್ಲ ಅನ್ಬಿಟ್ಟು ಸೆಂಟ್ರಲ್ ಜೈಲ್ ನ ಶಿಫ್ಟ್ ಮಾಡಿದ್ದಾರೆ. ಸೊ ಈಗ ನಾವಿರುವಂತಹ ಜಾಗ ಖೈದಿಗಳನ್ನ ಹ್ಯಾಂಗ್ ಮಾಡುವಂತ ಜಾಗ. ಮರಣ ದಂಡನೆಗೆ ಯಾರೆಲ್ಲ ಒಳಪಟ್ಟಿರ್ತಾರೋ ಅವ್ರನ್ನೆಲ್ಲ ಇಲ್ಲೇ ಹ್ಯಾಂಗ್ ಮಾಡ್ತಿದ್ರು. ಸೊ ಬನ್ನಿ ಆ ಜಾಗ ಯಾವ ತರ ಇದೆ ಅಂತ ತೋರಿಸ್ತೀನಿ. ಒಂದ್ಸಲ ಜೈಲಿಗೆ ಬಂದ್ಮೇಲೆ, ಅದರಲ್ಲೂ ಹೀನಿಯಸ್ ಕ್ರೈಮ್ ಮಾಡಿದ್ಮೇಲೆ, ಅವನೇನಾದ್ರೂ ಮರಣ ದಂಡನೆಗೆ ಒಳಪಟ್ರೆ ಅವನ ಜೀವನ ಅಂತ್ಯವಾಗ್ತಿದ್ದಂತಹ ಜಾಗ ಇದು. ಅಂದ್ರೆ ಇಲ್ಲಿ ಅವ್ರಿಗೆ ನೇಣನ್ನ ಹಾಕ್ತಿದ್ರು. ಯಾವ ರೀತಿ ಹಾಕ್ತಿದ್ರು ಬನ್ನಿ ತೋರಿಸ್ತೀನಿ. ನೋಡಿ, ಇದು ಒಂದು ಚೌಕಾಕಾರ ಆಕಾರದಲ್ಲಿ ಇದೆ. ಇಲ್ಲಿ ಒಂದು ಚಿಕ್ಕದಾದಂತಹ ಗೇಟ್ ಇದೆ. ಕೆಳಗಡೆ ಒಂದು 6 ಅಡಿಯಷ್ಟು ಜಾಗ. ಇದು ಮೇ ಬಿ ಒಂದು 10 ಅಡಿ ಅಗಲ ಇರಬಹುದು. ಇಷ್ಟು ಆಳವಾದಂತಹ ಒಂದು ಜಾಗ ಇದೆ. ಮತ್ತೆ ಸ್ಟೆಪ್ಸ್ ಇದೆ ಇಲ್ಲಿ. ಯಾಕೆ ಅಂತಂದ್ರೆ ನೋಡಿ, ಇಲ್ಲಿ ನೀವು ಏನ್ ನೋಡ್ತಿದ್ದೀರಲ್ವಾ, ಮನುಷ್ಯನನ್ನ ನೇಣಿಗೆ ಹಾಕ್ತಾ ಇದ್ದಂತಹ ಜಾಗ ಇದು. ಇಲ್ಲಿ ಅವರನ್ನ ನೇಣಿಗೆ ಹಾಕಿ ಬಿಟ್ಬಿಟ್ಟು ಹೋಗ್ಬಿಡ್ತಿದ್ರು. ಯಾಕೆ ಅಂತಂದ್ರೆ ಒಬ್ಬ ಮನುಷ್ಯ ನೇಣಿಗೆ ಹಾಕದ ಅಂದ್ರೆ ಅವನು ವಿಲಿ ಒದ್ದಾಡ್ತಾನೆ. ಅವನ ಪ್ರಾಣ 1 ರಿಂದ 2 ನಿಮಿಷದವರೆಗೂ ಮಾತ್ರ ಇರುತ್ತೆ. ಅದಾದ ನಂತರ ಅದೇನಾದ್ರೂ ಸಪೋಸ್ ಆಟೋಮೆಟಿಕ್ ಆಗಿ ಕಟ್ ಆಗಿ ಬಿದ್ರೆ ನೋಡಿ, ಈ ಬ್ಯಾರಕ್ ಇದೆಯಲ್ಲ, ಇದು ಓಪನ್ ಆಗ್ತಿತ್ತು. ಓಪನ್ ಆಗಿ ಅವನ ಹೆಣ ಇಲ್ಲಿ ಒಳಗಡೆ ಬೀಳ್ತಾ ಇತ್ತು. ನೋಡಿ, ಇಲ್ಲಿ ಅವನ ಹೆಣ ಒಂದು ಬೀಳ್ತಾ ಇತ್ತು. ಬಿದ್ದ ನಂತರ ಆ ಹೆಣವನ್ನ ಕಲೆಕ್ಟ್ ಮಾಡ್ತಿದ್ದು ಈ ಮೆಟ್ಸಲ್ನಿಂದ ಇಳಿದು ಹೋಗಿ ಆ ಹೆಣವನ್ನ ತೆಗೆದು ಅದರ ಏನು ವಿಧಿವಿಧಾನ ಕಾರ್ಯಗಳಿರ್ತಿತ್ತು ಅದನ್ನ ಮುಗಿಸ್ತಾ ಇದ್ರು. ಸೊ ಹಾಗಾಗಿ ಹ್ಯಾಂಗರ್ಸ್ ನೋಡ್ತಿದ್ದೀರಾ, ಇದು ಕಂಪ್ಲೀಟ್ಲಿ ವುಡ್ ಇಂದ ಮಾಡಿರುವಂತದ್ದು. ನಿಮಗೆ ಕಾಣಿಸಿದಾಗ ಅದು ಕಬ್ಬಣ ಅಂತ ಅನ್ಸ್ಬೋದು, ಬಟ್ ಕಬ್ಬಣ ಅಲ್ಲ. ಈ ನಾವು ಯಾವ ರೀತಿ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ನಾವು ನೀರು ಸೇದುವಾಗ ಬಾವಿದು ಯಾವ ರೀತಿ ಇರುತ್ತಲ್ವಾ, ಆ ರೀತಿ ಇಲ್ಲಿ ಇದೆ. ನೋಡಿ, ಇದು ಎರಡೂ ಕೂಡ ಮರದಿಂದ ಮಾಡಿರುವಂತಹ ಒಂದು ಕೊಕ್ಕೆಗಳು. ಇದು ಒಂದು ಈಗ ಡ್ಯಾಮೇಜ್ ಆಗಿದೆ. ಸೊ ಈ ಪಿಲ್ಲರ್ಸ್ ಏನಿದೆ ಇದು ಕಂಪ್ಲೀಟ್ಲಿ ಕಬ್ಬಣದಾಗಿದೆ. ಈಗ ಇದು ಗಾಂಧಿನಗರದ ಬ್ಯಾಕ್ ಸೈಡ್ ಆಗಿರುತ್ತೆ. ಈ ಕಡೆಯಿಂದ ನೀವು ಹೋದ್ರೆ ಇದೆಲ್ಲ ಪೂರ್ತಿ ಗಾಂಧಿನಗರ. ಸೊ ಈ ಜಾಗದಲ್ಲೇನೆ ಯಾರೆಲ್ಲ ಖೈದಿಗಳಿದ್ರು ಅವರನ್ನ ಹ್ಯಾಂಗಿಂಗ್ ಮಾಡ್ತಿದ್ರು ಇಲ್ಲೇ. ಸೊ ಇದು ಕಂಪ್ಲೀಟ್ ಆಗಿ ನೀವು ನೋಡ್ಬೋದು, ಮೇಲೆ ಹಂಚಿಂದ ಮಾಡಿರುವಂತಹ ಒಂದು ಓಪನ್ ಕೋರ್ಟ್ ಯಾರ್ಡ್ ಅಥವಾ ಓಪನ್ ಪ್ಲೇಸ್ ಅಂತ ಹೇಳ್ಬೋದು. ಎರಡೂ ಸೈಡ್ ನಲ್ಲೂ ಕೂಡ ಗೇಟ್ ಇದೆ. 1857 ಇಸ್ವಿಯಲ್ಲಿ ಇದು ಪ್ರಾರಂಭವಾಯಿತು ಬ್ರಿಟಿಷರ ಕಾಲದಲ್ಲಿ. ಸೊ ಆದ್ರೆ ಇದು ಎಷ್ಟು ಒಂದು ಯಾರ್ಯ ಖೈದಿಗಳಲ್ಲಿ ಬಂದು ಹಾಕಿದ್ರು ಕೂಡ ಎಲ್ಲೂ ಬಚಾವಕ್ಕಾಗ್ತಾ ಇರಲಿಲ್ಲ. ಸೊ ಇವಾಗ ಇದು ಫ್ರೀಡಂ ಪಾರ್ಕ್ ಆಗಿ ಕನ್ವರ್ಟ್ ಆಗಿದ್ದಾರೆ. ಈಗ ಖೈದಿಗಳು ಜಾಸ್ತಿ ಆದಷ್ಟು ಈಗ ಬೇರೆ ಕಡೆ ಜೈಲನ್ನ ಶಿಫ್ಟ್ ಮಾಡಿ ಇದನ್ನ ಫ್ರೀಡಂ ಪಾರ್ಕ್ ಮಾಡಿದ್ದಾರೆ. ಇದು ಫ್ರೀಡಂ ಪಾರ್ಕ್ ಮಾಡಿದ್ರೆ ಯಾರೇ ಬಂದರೂ ಕೂಡ ಒಂದು ಸರ್ಕಾರದ ಒಂದು ಅನುಮತಿಯನ್ನು ಪಡ್ಕೊಂಡು ಅವ್ರ ಉದ್ದೇಶಗಳು ಏನಿದೆಯೋ ಅದನ್ನ ಪ್ರೊಟೆಸ್ಟ್ ಮೂಲಕ ಈ ಒಂದು ಜಾಗದಲ್ಲಿ ಮಾಡ್ಬೋದು. ಸೊ ಆ ಉದ್ದೇಶಕ್ಕೋಸ್ಕರ ಸರ್ಕಾರನೇ ಒಂದು ನಿಗದಿತವಾದಂಥ ಒಂದು ಸ್ಥಳವನ್ನು ಇದು ಮಾಡಿ ಇದನ್ನು ಫ್ರೀಡಂ ಪಾರ್ಕ್ ಅಂತ ಹೇಳ್ಬಿಟ್ಟು
ಹೆಸರನ್ನ ಕೊಟ್ಟು ಯಾರು ಅಡ್ವಾಣಿಯವರು ಇದಕ್ಕೆ ಅಡ್ವಾಣಿಯವರು PM ಆಗಿದ್ದಂಥ ಒಂದು ಸಂದರ್ಭದಲ್ಲಿ ಇದನ್ನ ಉದ್ಘಾಟನೆ ಮಾಡಿದ್ದಾರೆ. ಇದು ಉದ್ಘಾಟನೆ ಮಾಡಿ ಇದನ್ನ ಫ್ರೀಡಮ್ ಪಾರ್ಕ್ ಅಂತ ಇದಕ್ಕೆ ಹೆಸರನ್ನು ಕೊಟ್ಟು ಆವತ್ತಿಂದನೂ ಕೂಡ ಯಡಿಯೂರಪ್ಪ ಅವರು CM ಆಗಿದ್ರು. ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಪಾರ್ಕ್ ಫ್ರೀಡಮ್ ಪಾರ್ಕ್ ಆಯ್ತು ಅಂತಕ್ಕಂಥದ್ದನ್ನ ನಾನು ಹೇಳುತ್ತೆ. ಸ್ನೇಹಿತರೆ, ಈಗ ನೀವೇನ್ ನೋಡ್ತಿದ್ದೀರಲ್ಲ, ಇದು ಫ್ರೀಡಮ್ ಪಾರ್ಕ್ ನ ಬಯಲು ಮಂದಿರ. ಈಗ ಯಾವ್ದಾದ್ರು ಕಲ್ಚರಲ್ ಫೆಸ್ಟ್ ಅಥವಾ ಯಾವ್ದಾದ್ರು ಕಾಲೇಜಿನ ಫಂಕ್ಷನ್ಗಳು ನಡಿಬೇಕು ಅಂದ್ರೆ ಇಲ್ಲಿ ನಡೆಯುವಂತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮುಂದೆ ಸೀಟಿಂಗ್ ಇದೆ ಅಂತ, ಅಥವಾ ನಾಟಕವನ್ನ ಮಾಡೋದಾದ್ರೂ ಕೂಡ ಇಲ್ಲಿ ಮಾಡಬಹುದು. ಆ ಕಡೆ ಸೀಟಿಂಗ್ ಕೆಪಾಸಿಟಿ, ಇದು ಸ್ಟೇಜ್, ಮೈನ್ ಸ್ಟೇಜು. ನೀವು ಇಲ್ಲಿ ಮೇಲೆ ನೋಡ್ತಿದ್ದೀರಲ್ವಾ, ಇಲ್ಲಿ ಮೇಲ್ ನೋಡ್ತಿರೋದು ನಿಮಗೆ ಸ್ಪೆಷಲ್ ಎಫೆಕ್ಟ್ಸ್ ಅಥವಾ ಲೈಟಿಂಗ್ಸ್ ಆ ತರ ಯಾವ್ದಾದ್ರು ಅರೇಂಜ್ಮೆಂಟ್ ಇದ್ರೆ ಅದನ್ನ ಈ ಒಂದು ರಾ ನಲ್ಲಿ ಮಾಡ್ತಿರುವಂತದ್ದು. ಮತ್ತೆ ವೀಕ್ಷಕರು ಅಥವಾ ಪ್ರೇಕ್ಷಕರು ಅವರೆಲ್ಲ ಕೂತ್ಕೊಳ್ಳೋದಕ್ಕೆ ಈ ಒಂದು ಸೀಟಿಂಗ್ ನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕಾಸ್ಟ್ಯೂಮ್ ಅನ್ನ ಹಾಕೊಳ್ಳೋದಕ್ಕೆ ಅಥವಾ ಕಲಾವಿದರಿಗೆ ಡ್ರೆಸ್ ಚೇಂಜ್ ಆಗಿರುವಂತದ್ದು, ಮೇಕಪ್ ಆಗಿರುವಂತದ್ದು, ಅದಕ್ಕೆಲ್ಲವೂ ಕೂಡ ಇಲ್ಲಿ ನಿಮ್ಗೆ ಹಿಂದ್ಗಡೆ ಒಂದು ರೂಮ್ ಅನ್ನ ಮಾಡಿದ್ದಾರೆ. ಸೊ ಅಲ್ಲಿಂದ ಎಲ್ಲವನ್ನ ಕೂಡ ಅವರು ಮಾಡ್ಕೋಬಹುದಾಗಿತ್ತು. ಈಗ ಇದು ಕ್ಲೋಸ್ ಆಗಿದೆ. ತುಂಬಾ ಚಿಕ್ಕದಾದಂತಹ ರೂಮ್ ಇದು. ಸೊ ಇಲ್ಲಿ ಒಂದು ರೂಮ್ ನ ವ್ಯವಸ್ಥೆಯು ಕೂಡ ಇದೆ. ಇದೀಗ ಸದ್ಯಕ್ಕೆ ಕ್ಲೋಸ್ ಆಗಿದೆ. ಸೊ ಈ ರೂಮಿನಿಂದ ಏನಾದ್ರೂ ತಯಾರಿಯನ್ನ ಮಾಡ್ಕೋಬಹುದಾಗಿತ್ತು. ನೋಡಿ, ಈಗ ನಾವು ಫ್ರೀಡಮ್ ಪಾರ್ಕ್ ನ ಮುಂದ್ಗಡೆ ಇದೀವಿ. ಬೆಂಗಳೂರಿನಲ್ಲಿ ಯಾವುದೇ ಪ್ರತಿಭಟನೆ, ಹೋರಾಟ ಏನೇ ನಡೆಯೋದಿದ್ರು ಇಲ್ಲೇ ನಡೆಯೋದು. ಯಾಕೆ ಅಂತಂದ್ರೆ ಇದು ಒಂದು ನಿಗದಿತ ಜಾಗವಾಗಿದೆ ಈಗ. ಸೊ ಹಾಗಾಗಿ ನೀವು ಕೇಳ್ತಿರ್ಬೋದು, ಪ್ಯಾಲೇಸ್ ಗ್ರೌಂಡ್ ರೋಡ್ ಹತ್ರ ಅಥವಾ ಫ್ರೀಡಮ್ ಪಾರ್ಕ್ ಹತ್ರ ಹೆವಿ ಟ್ರಾಫಿಕ್ ಇದೆ ಅದು ಇದು ಅಂತ ಬಂದ್ರೆ, ನೋಡಿ ಇದೇ ರೋಡ್ ಅಲ್ಲಿ ಯಾವಾಗ್ಲೂ ಟ್ರಾಫಿಕ್ ಜಾಮ್ ಇರೋದು. ಇವತ್ತು ಯಾವುದೇ ರೀತಿಯಾದಂತಹ ಪ್ರತಿಭಟನೆಗಳು ಇಲ್ಲ. ಇಲ್ಲಿ ಯೂಶುವಲಿ ಪ್ರತಿಭಟನೆ ನಡೆಯುತ್ತೆ, ಆದ್ರೆ ಇದಕ್ಕೆ ಸರ್ಟನ್ ಫೀಸ್ ಇರುತ್ತೆ. ಅದನ್ನ ಪೇ ಮಾಡಿದ್ರೆ ಯಾರ್ ಬೇಕಾದ್ರೂ ಬಂದು ಇಲ್ಲಿ ಪ್ರತಿಭಟನೆ ಅಥವಾ ಚಳುವಳಿ, ಹೋರಾಟ ಏನ್ ಬೇಕಾದ್ರೂ ಮಾಡಬಹುದು. ಈಗ ಯಾವ್ದೋ ಒಂದು ಹೋರಾಟದ ಪ್ರತಿಭಟನೆ ಚಳುವಳಿ ಸಜ್ಜಾಗ್ತಿದೆ. ಮೇ ಬಿ ನಾಳೆ ಶುರು ಆಗ್ಬಹುದು. ಇದು ಪ್ರತಿಭಟನೆ ನಡೆಯುವಂತ ಜಾಗ.